friends, in this video let us see to the 5th sem BCom employability skill previous year question paper 2024. ಈ ಕ್ವಶನ್ ಪೇಪರ್ ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 ಅವರ್ ಟೈಮಿಂಗ್ಸ್. ಫುಲ್ ಟೋಟಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಇದು ಬಂದು ನಿಮಗೆ 5 ಸೆಟ್ಸ್ ಇರುತ್ತೆ. A B C D E ಅಂತ ಒಬ್ಬರೊಬ್ಬರಿಗೆ ಒಂದೊಂದು ಸೆಟ್ ಬರುತ್ತೆ. ಈಗ ರೋಲ್ ನಂಬರ್ 1ಗೆ A ಬಂದಿದ್ರೆ ನೆಕ್ಸ್ಟ್ ರೋಲ್ ನಂಬರ್ 2 B, ನೆಕ್ಸ್ಟ್ C D E ಮತ್ತು A B C D ಈ ಥರ ಶಫಲ್ ಆಗಿ ಬರುತ್ತೆ. ಅಂದರೆ ಲೈಕ್ ಕ್ವಶನ್ಸ್ ಸೇಮ್ ಇರುತ್ತೆ, ಶಿಫ್ಟ್ ಆಗಿರುತ್ತೆ ಅಷ್ಟೇ ಕ್ವಶನ್ಸ್ ಎಲ್ಲ. ಫಸ್ಟ್ ಪೇಜಲ್ಲಿ ಇರೋದು ಲಾಸ್ಟ್ ಪೇಜಲ್ಲಿ ಬಂದಿರ್ಬೋದು, ಒಬ್ಬರಿಗೆ ಮಿಡಲ್ ಪೇಜಲ್ಲಿ ಇರೋದು ಫಸ್ಟ್ ಪೇಜ್ ಬಂದಿರ್ಬೋದು. ಈ ಥರ ಶಫಲ್ ಆಗಿರುತ್ತೆ ಅಷ್ಟೇ, ಸೆಟ್ಸ್ ಇರುತ್ತೆ. ಸೊ ಇದು ಕ್ವಶನ್ ಪೇಪರ್ ಬುಕ್ಲೆಟ್ ಈ ಥರ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ವರ್ಷನ್ ಬಂದಿರುತ್ತೆ ಅಂತ ಆ ಕೋಡ್ ಕೊಟ್ಟಿರ್ತಾರೆ. ಇದೆಲ್ಲ ಇನ್ಸ್ಟ್ರಕ್ಷನ್ಸ್. ನಾನು ಹೇಳಿದ್ನಲ್ಲ 5 ಸೆಟ್ಸ್ ಇರುತ್ತೆ, A B C D ಆರ್ E ಅಂತ. ಟೋಟಲ್ 4 ಇರುತ್ತೆ. ಅವ್ರು ಏನೂ ಇದ್ದರೆ ಜಾಸ್ತಿ ಜನ ಇದ್ದರೆ ಅದು E ಮಾಡ್ತಾರೆ ಕ್ವಶನ್ ಪೇಪರ್ ಸೆಟ್ನ. ಸೊ ಈ ಥರ ಕ್ವಶನ್ ಪೇಪರ್ ಇರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಈ ಥರ ಕ್ವಶನ್ ಪೇಪರ್ಸ್ ಇರುತ್ತೆ, ಲೈಕ್ 1 2 3 4 5 ಈ ಥರ ಕ್ವಶನ್ಸ್. ಕೆಳಗಡೆ ಸ್ಪೇಸ್ ಫಾರ್ ರಫ್ ವರ್ಕ್. ನಿಮ್ಗೇನಾದರೂ ರಫ್ ವರ್ಕ್ ಮಾಡ್ಕೊಬೇಕು ಅಂದರೆ ಇದರಲ್ಲೇ ನೀವು ರಫ್ ವರ್ಕ್ ಮಾಡ್ಕೊಬೋದು. ಅರೌಂಡ್ 60 ಕ್ವಶನ್ಸ್ ಪೇಪರ್ ಇರುತ್ತೆ. ಕ್ವಶನ್ಸ್ ಈ ಥರ ಮ್ಯಾಥ್ಸ್ ಆಗಿರ್ಬೋದು, ದೆನ್ ಇಂಗ್ಲೀಷ್, ರೀಸನಿಂಗ್ ಎಲ್ಲ ಕೊಟ್ಟಿರ್ತಾರೆ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ PDF ಲಿಂಕ್ ಹಾಕಿದ್ದೀನಿ. ಅದು ಸೇಮ್ ಕ್ವಶನ್ಸ್ ಪ್ರೀವಿಯಸ್ ಇಯರಿಗೆ ಬಂದಿದೆ. ನೀವು ಆ ಕ್ವಶನ್ಸ್ನ ನೋಡ್ಕೊಬೋದು. ಇಂಗ್ಲೀಷ್, ರೀಸನಿಂಗ್ ಈ ಥರ ಲೈಕ್ ದೆನ್ ಗ್ರಾಮರ್ ಎಲ್ಲ ಕೊಡ್ತಾರೆ. ಸೊ ಇದು ಕ್ವಶನ್ ಪೇಪರ್ ಸಹ ಹಾಕ್ತೀನಿ. ಇದು ಸ್ಪೇಸ್ ಫಾರ್ ರಫ್ ವರ್ಕ್ ಈ ಥರ ಇರುತ್ತೆ. ಈ ಥರ ಅರೌಂಡ್ 4 ಸೆಟ್ಸ್ ಇದೆ A B C D E.